ಇನ್ನು ನೂತನವಾಗಿ ಈ ಸೆಕೆಂಡ್ ಟರ್ಮಲ್ಲಿ ಸಚಿವರಾದಂಥವರಿಗೆ ಸಿಎಂ ಡಿಕೆಶಿ ಟಾಸ್ಕ್ ಕೊಟ್ಟಿದ್ದಾರೆ. ನೂತನ ಸಚಿವರ ಜೊತೆ ಕ್ಯಾಬಿನೆಟ್ ನಡೆಸಿದ್ದೀನಿ, 16 ಜನ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಹೊಸಬರಿಗೆ ಅವಕಾಶ ಕೊಟ್ಟಿದ್ದೇವೆ. ಜಿಲ್ಲೆಗಳಿಗೆ ಹೋಗಿ ಬರಗಾಲ ಸೇರಿದಂತೆ ವರದಿ ಕೊಡಬೇಕು. ಕೆಲಸ ಕೊಟ್ಬಿಟ್ರು ಇಮಿಡಿಯೇಟ್ ಆಗಿ. ಇಲ್ಲಿ ಸಚಿವ ಸ್ಥಾನ ಬಂದ ತಕ್ಷಣ ಕೂತು ನಿಂತು ಒಂದಷ್ಟು ಅದಕ್ಕೆಲ್ಲ ಟೈಮ್ ಇಲ್ಲ. ಒಂದಿನ ಬೆಂಗಳೂರಲ್ಲಿ ಟೈಮ್ ಸ್ಪೆಂಡ್ ಮಾಡಿ, ನಾಳೆಯಿಂದಲೇ ಹೋಗಬೇಕು, ಕೆಲಸ ಕಾರ್ಯಗಳಾಗಬೇಕು, ವರದಿಗಳು ಬರಬೇಕು, ಜಿಲ್ಲೆಗಳಿಗೆ ಹೋಗಿ ಬರಗಾಲ ಸೇರಿದಂತೆ ವರದಿಯನ್ನು ಕೊಡಬೇಕು. ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದೀವಿ, ಹಂಗಾಗಿ ಕೆಲಸ ಮಾಡಿ ಅಂತ ಡಿಕೆಶಿ ನೂತನವಾಗಿ ಸಚಿವರಾದಂಥ ಎಲ್ಲರಿಗೂ ಟಾಸ್ಕನ್ನು ಕೊಟ್ಟಿದ್ದಾರೆ. ರೆವೆನ್ಯೂ ಮಿನಿಸ್ಟರ್ಗೆ ವರದಿ ಕೊಡಬೇಕು, ಜಿಲ್ಲೆಗಳಿಗೆ ಹೋಗಿ ಜನಗಳ ಕಷ್ಟ ಕೇಳಿ, ಕೆಲಸಗಳು ಮಾಡಿ, ಗ್ರೌಂಡ್ ವರ್ಕ್ ಮಾಡಿ ಅಂತ ಹೇಳಿ ಡಿಕೆಶಿ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗ್ಬೇಡಿ, ಒಂದೇ ದಿನ ಇವತ್ತು ಸ್ಪೆಂಡ್ ಮಾಡಿದ್ರೆ ನಾಳೆಯಿಂದಲೇ ಕೆಲಸ ಶುರುವಾಗಬೇಕು ಅಂತ ಹೇಳಿ ಒಂದಷ್ಟು ಟಾಸ್ಕ್ಗಳನ್ನು ಕೊಡುವಂಥ ಕೆಲಸಗಳೂ ಆಗೋಯ್ತು. ಒಂದು ದಿನ ಮಾತ್ರ ನಿಮಗೆ ಅವಕಾಶ. ನಾಳಿದಿಂದನೇ ನಿಮ್ಮ ಜಿಲ್ಲೆ ಏನೇನು ಜವಾಬ್ದಾರಿ ವಹಿಸ್ತೀನಿ. ನಾನು ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂತ ಈಗ ಅನೌನ್ಸ್ಮೆಂಟ್ ಮಾಡಿಲ್ಲ, ಬಟ್ ಕೆಲವರಿಗೆ ಆ ಜಿಲ್ಲೆಗಳಿಗೆ ಜವಾಬ್ದಾರಿಯನ್ನು ವಹಿಸಿದ್ದೇನೆ. ಅಲ್ಲಿ ಹೋಗಿ ಇಲ್ಲ ಅತಿವೃಷ್ಟಿ ಆಗಿರ್ಬೋದು, ಬರಗಾಲ ಇರ್ಬೋದು, ಇಲ್ಲ ನೀರು ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, ಇದಕ್ಕೆಲ್ಲ ಕೂಡ ನೀವೆಲ್ಲ ಹೋಗಿ ಫೀಲ್ಡ್ ವಿಸಿಟ್ ಮಾಡಬೇಕು ಅಂತೇಳಿ ಕಂಪಲ್ಸರಿ ನೀವು ಟೂರ್ ಮಾಡಿಕೊಂಡು ನಿಮ್ಮ ಜಿಲ್ಲೆಗಳನ್ನ ಟೂರ್ ಮಾಡಿಕೊಂಡು ಬಂದು ನಮ್ಮ ರೆವಿನ್ಯೂ ಮಿನಿಸ್ಟರ್ಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ದೇವೆ. ಈಗಾಗಲೇ ಅಪೋಸಿಷನ್ ಪಾರ್ಟಿಯವರು ಹೀಗೆ ಬರಗಾಲ ಅನೌನ್ಸ್ಮೆಂಟ್ ಮಾಡಿ ನಾವು ಅಸೆಂಬ್ಲಿ ನಡೆಸೋಕ್ಕೆ ಬಿಡಲ್ಲ ಅಂತ ಪಾಪ ಹೇಳ್ತಾ ಇದ್ದಾರೆ. ಅವರೆಲ್ಲ ಅನುಭವಿಸ್ತಾರೆ, ಅವರೆಲ್ಲ ರೆವಿನ್ಯೂ ಮಿನಿಸ್ಟರ್ ಎಲ್ಲ ಆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಟೈಮ್ ಬಂದಾಗ ಅದಕ್ಕೆ ಉತ್ತರ ಕೊಡೋಣ. ಬಟ್ ಈಗ ರಿಪೋರ್ಟ್ ಅಂತೂ ನಾವು ನಮ್ಮ ಮಂತ್ರಿಗಳು ಹೋಗಿ ಕೊಡಬೇಕು. ಈಗಾಗಲೇ ಅವ್ರಿಗೂ ರಿಪೋರ್ಟ್ ಇದೆ, ತಮಗೆಲ್ಲ ಗೊತ್ತಿದೆ. ಈಗಾಗಲೇ ನಾನು ಬೆಳಗಾಮು, ಚಿತ್ರದುರ್ಗ ಮತ್ತು ಗುಲ್ಬರ್ಗ 3 ಡಿವಿಷನ್ನು ನಾನು ಮೀಟಿಂಗ್ ಮಾಡಿದ್ದೀನಿ.